ಯುಗಾದಿ ಹಬ್ಬಕ್ಕೆ ಒಬ್ಬಟ್ಟು ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಪಾತ್ರೆಯಲ್ಲಿ 2 ಕಪ್ ಆಗುವಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಮತ್ತು 1/4 ಕಪ್ ಆಗುವಷ್ಟು ಚಿರೋಟಿ ರವೆ ಹಾಕ್ಕೋಬೇಕು, ಇಲ್ಲ 5 ಸ್ಪೂನ್ ಆಗುವಷ್ಟು ಚಿರೋಟಿ ರವೆ. ಇದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕಿಂತ ಇನ್ನೂ ಸಾಫ್ಟಾಗಿ ಇದನ್ನು ಕಲಿಸ್ಕೋಬೇಕು. ಸೊ ಇದನ್ನು ಮಿಕ್ಸ್ ಮಾಡ್ಕೊಂಡು ಆಗಿದ್ಮೇಲೆ ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಇನ್ನೂ ಸಾಫ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಮಿಕ್ಸ್ ಆಗಿದೆ. ಇವಾಗ ಇದನ್ನು 2 ಅವರ್ ನೆನೆಯೋದಕ್ಕೆ ಬಿಡ್ತೀನಿ. ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಬಿಟ್ಟು ನೆನೆಯೋದಕ್ಕೆ ಬಿಡಬೇಕು. ಇವಾಗ ಬೇಳೆ ಬೇಯಿಸ್ಕೊಳ್ಳೋಣ. 2 ಗ್ಲಾಸ್ ಆಗುವಷ್ಟು ಬೇಳೆ ತೊಗೊಂಡಿದ್ದೀನಿ. ಇದಕ್ಕೆ ವಾಶ್ ಮಾಡಿಕೊಂಡು 1 ಲೀಟರ್ಗಿಂತ ಜಾಸ್ತಿ ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಅರಿಶಿನ ಪುಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಇದನ್ನು ಯಾವ ಹದದಲ್ಲಿ ಬೇಯಿಸ್ಕೊಬೇಕು, ತುಂಬ ಸಾಫ್ಟ್ ಇರಬಾರ್ದು. ಇಲ್ಲಿ ವೈಟ್ ಕಾಣಿಸ್ತಾ ಇದೆ ನೋಡಿ, ಈ ವೈಟ್ ಕಾಣಿಸ್ಬಾರ್ದು. ಈ ಹದದಲ್ಲಿ ಬೇಯಿಸ್ಕೊಬೇಕು. ಇದು ಚೆನ್ನಾಗಿ ಬೆಂದಿದ್ದಾದಮೇಲೆ ಸೆಪ್ರೇಟ್ ಮಾಡ್ಕೋಬೇಕು. ಬೇಳೆ ಮತ್ತು ನೀರನ್ನು ಎರಡನ್ನೂ ಸೆಪ್ರೇಟ್ ಮಾಡ್ಕೋಬೇಕು. ಈ ಬೇಳೆ ನೀರಲ್ಲಿ ಸಾಂಬಾರು ಮಾಡ್ಕೊಳ್ಳೋಣ. ಬೇಳೆನ ಇವಾಗ ಸ್ವಲ್ಪ ನಾವು ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಇದನ್ನು ನಾವು ಇನ್ನೂ 2 ದಿನ ಜಾಸ್ತಿ ಇಟ್ಕೋಬೋದು. ಫ್ರಿಡ್ಜಲ್ಲಾದರೆ ನಾವು 15 ಡೇಸ್ವರೆಗಾದರೂ ಇಟ್ಕೋಬೋದು. ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ, ಮತ್ತು 2.5 ಕಪ್ ಆಗುವಷ್ಟು ಬೆಲ್ಲ ಹಾಕ್ಕೋಬೇಕು. ಇಲ್ಲ 2 ಹಚ್ಚು ಹಾಕ್ಕೊಂಡ್ರೂ ಸಾಕು. ಇದಕ್ಕೆ ಬೆಲ್ಲನ ಹಚ್ಚಲ್ಲಿ ಹಾಕೊಳ್ಳೋದಿದ್ರೆ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬೆಲ್ಲ ಮತ್ತು ಬೇಳೆ ಎರಡನ್ನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ತೆಂಗಿನ ತುರಿ 1 ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ. ಅರ್ಧ ಹೋಳು ಅಂತಲೂ ಕೌಂಟ್ ತೊಗೋಬೋದು. ಇದನ್ನು ಮಿಕ್ಸ್ ಮಾಡಿಕೊಂಡು ಮಿಕ್ಸಿನಲ್ಲಿ ಚೆನ್ನಾಗಿ ರುಬ್ಬಿಟ್ಕೊಂಡಿದ್ದೀನಿ, ನೋಡ್ಬೋದು. ಇದ್ರ ಶೆಲ್ಫ್ ಲೈಫ್ ಇನ್ನೂ ಜಾಸ್ತಿ ಮಾಡಬೇಕು ಅಂದರೆ ನೋಡಿ, ಈ ಥರ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಗ್ಯಾಸ್ ಮೇಲೆ ಶೆಲ್ಫ್ ಲೈಫ್ ಜಾಸ್ತಿ ಮಾಡ್ಕೋಬೋದು ನಾವು. ಇವಾಗ ಒಬ್ಬಟ್ಟನ್ನ ತಟ್ಟೋದು ಹೇಗೆ ಅಂತ ನೋಡೋಣ. ಇವಾಗ ಬಟರ್ ಪೇಪರ್ ತೊಗೊಂಡಿದ್ದೀನಿ, ಇಲ್ಲ ನೀವು ಬಾಳೆ ಎಲೆ ತೊಗೋಬೋದು. ಸಾಫ್ಟಾಗಿ ಕಣಕ ರೆಡಿ ಆಗಿದೆ. ಈ ಕಣ್ಕಣ ಇವಾಗ ನಾವು ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸ್ಪ್ರೆಡ್ ಮಾಡಿಕೊಂಡು ಇದಕ್ಕೆ ಹೂರಣ ತೊಗೊಂಡು ಇದರ ಮಧ್ಯೆ ಇಟ್ಕೊಂಡು ನೀಟಾಗಿ ತಟ್ಕೊಬೇಕು. ಇದನ್ನು ಇವಾಗ ಕೈಯಲ್ಲೇ ತಟ್ಕೊಬೋದು, ಇಲ್ಲ ನೀವು ಇದ್ರ ಮೇಲೆ ಇನ್ನೊಂದು ಪೇಪರ್ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೋಬೋದು. ಈ ಸೈಜಲ್ಲಿ ನಾನು ತಟ್ಕೊಂಡಿದ್ದೀನಿ ಇವಾಗ ಒಬ್ಬಟ್ಟನ್ನ. ಮೀಡಿಯಮ್ ಉರಿನಲ್ಲಿ ನಾವು ಗ್ಯಾಸ್ನ ಹಚ್ಕೊಂಡು ಇದನ್ನು ಬೇಯಿಸ್ಕೋಬೇಕು. 2 ಕಡೆ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಒಬ್ಬಟ್ಟು ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ.